ಲೈಕ್ ಟೈಗರು ಅದು ರೋರ್ ಮಾಡುತ್ತಲ್ಲ ಓ ಅಂತ. ಈ ಒಂದು ಮಗುವನ್ನು ಈ ಒಂದು ಸೊಣೆನಲ್ಲಿ ಬಿಡ್ತಾಳೆ. ಹಾಗಾಗಿ ಇಲ್ಲಿ ಬಿಟ್ಟಿದ್ದಕ್ಕೆ ಮಗು ಹೋಗಿ ಶಿವಗಂಗೆನಲ್ಲಿ ತಿರುತ್ತೆ. ಬೆಂಕಿ ಇದ್ರೆ ಹೋಗನಾ. ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಈ ಒಂದು ವ್ಲಾಗಲ್ಲಿ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಪ್ಲೇಸ್ಗೆ ಹೋಗಿದ್ದೀವಿ. ಮತ್ತು ಈ ಒಂದು ಪ್ಲೇಸು ತುಂಬಾ ಅಡ್ವೆಂಚರಸ್ ಆಗಿದೆ. ಈ ಒಂದು ವ್ಲಾಗ್ನ ಕಂಪ್ಲೀಟಾಗಿ ನೋಡಿ. ಮತ್ತು ಈ ಒಂದು ಜಾಗದಲ್ಲಿ ನಾವು ಯಾವ್ಯಾವ ರೀತಿ ಎಕ್ಸ್ಪೀರಿಯನ್ಸ್ನ ಮಾಡ್ದೋ ಎಲ್ಲಾನು ಪ್ರತಿಯೊಂದನ್ನು ಈ ವ್ಲಾಗಲ್ಲಿ ಶೇರ್ ಮಾಡಿದ್ದೀನಿ. ವಿಡಿಯೋನ ಮಿಸ್ ಮಾಡ್ದಂಗೆ ಕೊನೆವರೆಗೂ ನೋಡಿ. ಲೆಟ್ಸ್ ಗೋ. ಗಾಯ್ಸ್ ಇವಾಗ ನೋಡಿ ಹೋಗ್ತಾ ಒಂದು ಒಳ್ಳೆ ಸ್ಪಾಟಿಗೆ ಬಂದಿದ್ದೀವಿ. ನೋಡಿ ಕೆರೆ ಹಿಂಗಿದೆ. ಹೋಗ್ತಾ ಇದ್ದೀವಿ. ನೋಡಿ ನೀರು ಯಾವ ಥರ ಇದೆ ಅಂತ. ಮೀನು ನೋಡು. ಗಾಯ್ಸ್ ನೋಡಿ ಎಂಥ ಲೊಕೇಶನ್ಗೆ ಬರ್ತೀವಿ ನಾವು. ಇಲ್ಲೋಡಿ ಎಷ್ಟಾಗಲ್ಲ ಗುಂಡಿಗಳು ತೋಡಿರ್ತಾರೆ. ಇಲ್ಲೆಲ್ಲ ಹುಷಾರಾಗಿ ಬರಬೇಕು. ದಬಾಕೊಂಡ್ರೆ ದಬಾಕೊಂಬಿಡ್ತೀವಿ. ಅದು ಮುಂದೆ ನೋಡಿ ಇಷ್ಟು ಹೋಗ್ಬೋದು ಅಷ್ಟೇ. ನೋಡಿ ಇಲ್ಲೆಲ್ಲ ಎಮ್ಮೆಗಳು ಆಡಿ ಗಲೀಜು ಮಾಡಿಬಿಟ್ಟವೆ. ಇಷ್ಟು ಚೆನ್ನಾಗೈತೆ. ಇಲ್ಲಿ ಶಿವಪ್ಪ ಇದೆ ನೋಡಿ, ಮತ್ತೆ ಇಲ್ಲಿ ನಂದಿ ಇದೆ. ಇಲ್ಲೆಲ್ಲ ನೀರಿತ್ತು ನಾವು ಹೋದ್ಸತಿ ಬಂದಾಗ. ಇವಾಗ ನೋಡಿ ಎಲ್ಲ ಫುಲ್ಲು ಎಲ್ಲ ಒಣಗೋಗ್ಬಿಟ್ಟಿದೆ. ನೋಡಿ ಒಂದು ಡ್ರಾಪು ನೀರಿಲ್ಲ. ಗೈಸ್ ಇವಾಗ ಇಡ್ಲಿ ತಿನ್ನಕ್ಕೆ ಬಂದಿದ್ದೀವಿ ನೋಡಿ. ಮಸ್ತ್ ಒಳ್ಳೆ ಸ್ಪಾಟಲ್ಲಿ ನೋಡಿ. ಗೈಸ್ ಇವಾಗ ತಿಂಡಿ ಎಲ್ಲ ಆಯಿತು. ಇವಾಗ ಮತ್ತೆ ನಮ್ಮ ಜರ್ನಿ ಶುರು ಮಾಡಬೇಕು. ನೋಡಿ ಅಲ್ಲಿದೆ ಬೆಟ್ಟ. ಎಂಟ್ರಿ ಆಗ್ತಾ ಇದ್ದೀವಿ ಮಸ್ತ್ ಪ್ಲೇಸಿಗೆ. ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟೈತೆ. ಆಲ್ರೆಡಿ ಎಲ್ಲ ಟೂರಿಸ್ಟ್ಗಳು ಬಂದ್ಬಿಟ್ಟವ್ರೆ ನೋಡಿ. ನನ್ನ ಫ್ರೆಂಡಿಂದನೇ ಲೇಟ್ ಆಗಿದ್ದು. 5 ಗಂಟೆ ಫೋನ್ ಮಾಡಿದರೆ ಇನ್ನೂ ಮಲ್ಕೊಂಡೇ ಇದ್ದ ಗೈಸ್. ಇನ್ನೂ ಅಷ್ಟು ಹತ್ಬೇಕು ನಾವು. ಮಸ್ತ್ ಇರುತ್ತೆ ಗೈಸ್. ಡಾಗೇಶ್ ಬಾಯ್ ಹಾಯ್ ಮಾಡೆ. ನೋಡಿ ಈಗ ನೋಡ್ ದಿಸ್ ಈಸ್ ದ ವ್ಯೂ. ಇನ್ನೂ ಅರ್ಧನೂ ಹತ್ತಿಲ್ಲ, ಇನ್ನೂ 10% ಹತ್ತಿದ್ದೀವಿ. ಇನ್ನೂ ಇದೆ ಹತ್ತೋದು. ಇದು ಟಿಪ್ಪು ಸುಲ್ತಾನ್ ಇದ್ದಿದ್ದು ಕೋಟೆ ಗೈಸ್. ಚೆನ್ನಾಗಿ ಕಟ್ಟವ್ರೆ. ಸಿಮೆಂಟ್ ಹಾಕಿಲ್ಲ ಗೈಸ್. ಸಿಮೆಂಟ್ ಹಾಕಿಲ್ಲ ಅಂತ ಅವನೇ. ಅವಾಗಿನ ಕಾಲದಲ್ಲಿ ಸಿಮೆಂಟ್ ಇದ್ದಿದ್ರೆ ಇನ್ನೂ ಏನೇನೋ ಮಾಡಿಬಿಡೋರು, ಇನ್ನೂ ಏನೇನೋ ಕಟ್ಬಿಡೋರು. ಚಿಲೋಡಿ ಇನ್ನೊಂದು ಯಾವುದೋ ಗುಹೆ. ಇದೆಲ್ಲೂ ಹೋಗಲ್ಲ, ನೋಡೋಣ ಬನ್ನಿ. ಏನೂ ಇಲ್ಲ ಗೈಸ್, ಇಲ್ಲಿ ಇಷ್ಟೇ ಇರೋದು. ಇಲ್ಲಿಂದ ಇಳ್ಕೊಂಡು ಹೋಗೋಣ ಇವಾಗ. ಜಾರ್ತಾ ಇಟ್ಕಣೋ. ಅಯ್ಯಪ್ಪ ಫೀಲೇ ಆಗ್ಲಿಲ್ವಾ ಹತ್ತಿದ್ದು. ನಡಿಯಪ್ಪ ಅಂಡಮಾನ್ಗೆ ಹೋಗೋಣ, ಕಾಡಿಗೆ ಸರ್ವೆ ಹೊಡಿಯೋಣ. ತುಮಕೂರು ಇಬ್ಬರೇ ಬಂದಿದ್ದೀರಾ? ಹೋಗೋಣ. ಇಷ್ಕೆ ಏನಾಯ್ತಲ್ಲ. ಸಮಥಿಂಗ್ ಸೌಂಡೆಡ್ ಬ್ರೋ. ನಡೆಯಲ್ಲ, ಏನೂ ಇಲ್ಲ. ನಿಜ ಕಣೋ. ಇರ್ಲಿ ಬಿಡು, ಬಂದು ಹಿಡ್ಕೊಳ್ಳಿ ಗೈಸ್. ಏನೋ ಸೌಂಡ್ ಆಯ್ತಂತೆ. ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗೈತಾ? ಸೊ ಇದು ಸಿಂಹದ್ದು ಇದು ಟೈಗರು ಅಂತ ರೋರ್ ಅಲ್ವಾ? ನಮ್ಮ ಬಾಸ್ ಇಲ್ದಲೇ ಇರೋ ಜಾಗ ಯಾವುದು ತೋರಿಸಿ ನೋಡೋಣ. ಎಲ್ಲ ಕಡೆ ನಮ್ಮ ಬಾಸ್ ಇರಬೇಕು ಗೈಸ್. ಅಲ್ಲಿ ಏನೋ ಒಂದು ಸೌಂಡ್ ಆಯಿತು, ಲೈಕ್ ಟೈಗರು ಅದು ರೋರ್ ಮಾಡುತ್ತಲ್ಲ ಓ ಅಂತ. ಅದೇನು ಟೈಗರೋ ಇಲ್ಲ ಏನೋ ಗೊತ್ತಿಲ್ಲ. ನೋಡಬೇಕು ವಿಡಿಯೋದಲ್ಲಿ ಸೌಂಡ್ ಕ್ಯಾಪ್ಚರ್ ಆಗಿದ್ರೆ. ಎಲ್ಲರೂ ಮೆಟ್ಲತ್ತವ್ರೆ, ಮೆಟ್ಲತ್ಕೊಂಡು ಹೋಯ್ತವ್ರೆ. ನಾವು ನೋಡಿ ಬೆಟ್ಟ ಹತ್ಕೊಂಡು ಬರ್ತಾ ಇದ್ದೀವಿ. ನೋಡಿ ಬೆಟ್ಟ ಹೆಂಗೈತೆ ಗೊತ್ತಾ? ಎಲ್ಲರೂ ಈ ಥರ
ಮೆಟ್ಲುಗಳು ಹತ್ಕೊಂಬತ್ತವ್ರೆ. ನಾವೇ ಔಟ್ ಆಫ್ ದ ಬಾಕ್ಸ್. ಗೈಸ್ ಇವಾಗ ಕೂತಿದ್ದೀವಿ, ಒಳ್ಳೆ ಗಾಳಿ ಬೀಸ್ತೈತೆ. ಕುಂತವ್ನು ನೋಡಿ. ಗೈಸ್ ಇಲ್ಲಿ ನೋಡಿ ಯಾವ ಥರ ಇದೆ ಅಪ್ಪ. ನೋಡಿ ಗೈಸ್ ಕೋಟೆ ಹತ್ತವನೆ. ಅದೇನಷ್ಟು ದೊಡ್ಡದಾಗಿದೆ. ಇಲ್ಲಿಂದ ಚಿರತೆ ಅಟ್ಯಾಕ್ ಮಾಡೋದು ಹೆಂಗಿರುತ್ತೆ. ಪ್ಯಾರ್ ಕರ್ನೆ ವಾಲೆ ದುನಿಯಾ ಸೆ. ಈ ಥರ ಯಾರು ಬರೋಕ್ಕೆ ಹೋಗಬೇಡಿ, ಸ್ಟಂಟ್ನ ಯಾರು ಮಾಡಬೇಡಿ. ಈ ಥರ ನಾವು ಬಂದರೆ 10 ವರ್ಷ ಎಕ್ಸ್ಪೀರಿಯೆನ್ಸ್ ಇರೋರು. ನೋಡಿ ಎಂಥ ಪ್ಲೇಸಲ್ಲಿ ಕುಂತಿದ್ದೀವಿ, ಡ್ರೀಮ್ ಪ್ಲೇಸ್ ಎಷ್ಟೋ ಜನಕ್ಕೆ. ಮಸ್ತು ಆರಾಮಾಗಿಂತ ಗಾಳೀಲಿ ಮನಿಕೊಂಬಿಡ್ಬೋದು, ಅಷ್ಟು ಚೆನ್ನಾಗಿದೆ ನೋಡಿ. ಸುತ್ತಮುತ್ತ ಎಷ್ಟು ಚೆನ್ನಾಗಿ ನೇಚರು. ಬನ್ನಿ ಮರ ಗೈಸ್, ಬನ್ನಿ ಮರ ಅಂತ ನೋಡಿ ಹೇಳ್ತಾವೆ. ಆಹಾ ಸ್ವರ್ಗ. ಗಾಯ್ಸ್ ಇಲ್ಲಿ ನೋಡಿ. ಓ ಓ ಹೋ 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 ಹೋ. ಮತ್ತೆ ಇವಾಗ ನಮ್ಮ ಟ್ರೆಕ್ಕಿಂಗ್ ಜರ್ನಿನ ಮತ್ತೇನೆ ಶುರು ಮಾಡ್ತೀವಿ. ನೋಡ್ಬೋದು ನೀವು ಯಾವ ರೀತಿ ದಾರಿಗಳಿದೆ ಮತ್ತೆ ಯಾವ ರೀತಿ ಅಡ್ವೆಂಚರಸ್ ಆಗಿದೆ ಅಂತ. ನಾರ್ಮಲ್ ಆಗಿ ಹೋಗೋರು ಆ ಕಡೆಯಿಂದ ಹೋಗ್ಬೋದು, ಬಟ್ ನಾವು ನಿಮ್ಗೆ ಏನಾದ್ರೂ ಡಿಫ್ರೆಂಟ್ ಆಗಿ ತೋರಿಸ್ಬೇಕು ಅಂತ, ಇನ್ನೂ ಜಾಗನ ಎಕ್ಸ್ಪ್ಲೋರ್ ಮಾಡ್ಬೇಕಂತ ನಾವು ನೋಡಿ ಈ ತರ ಬಂಡೆಗಳ ಮಧ್ಯೆ ನಾವು ನಡ್ಕೊಂಡು ಹೋಗ್ತಾ ಇದೀವಿ. ತುಂಬಾನೇ ಕಷ್ಟ ಆಗ್ತಿತ್ತು. ನಿಮ್ಗಳಿಗೋಸ್ಕರ ಇವನ್ನೆಲ್ಲ ನಾವು ಸ್ಟಂಟ್ ನ ಮಾಡ್ತಾ ಇದೀವಿ. ನೀವು ಯಾರು ಕೂಡ ಈ ತರ ಸ್ಟಂಟ್ ನ ಮಾಡಕ್ ಹೋಗ್ಬೇಡಿ. ಮತ್ತೆ ಇಲ್ಲಿ ನೋಡ್ಬೋದು ನೀವು ಯಾವ ರೀತಿ ಗುಹೆಗಳ ತರ ಇದೆ ಅಂತ. ಈ ಒಂದು ಗುಹೆಗಳ ಮುಖಾಂತರ ನಿಮ್ಗೆ ಏನ್ ಬೇಕಾದ್ರೂ ಬರ್ಬೋದು ಸಡನ್ ಆಗಿ. ಸೊ ಹುಷಾರಾಗಿ ಹೋಗ್ಬೇಕು ನೀವೇನಾದ್ರೂ ಹೋಗೋರಿದ್ರೆ. ಅಷ್ಟೇ ಅಲ್ಲ, ನಾವು ಈ ಜಾಗಕ್ಕೆ ಹೊಸಬ್ರು ಆಗಿರೋದ್ರಿಂದ ನಾವು ತುಂಬಾನೇ ಕನ್ಫ್ಯೂಸ್ ಆಗ್ತಿದ್ದೋ ಎಲ್ಲಿ ಹೋಗೋದು ಏನು ಅಂತ. ಮತ್ತೆ ನಮ್ಮ ಅಜ್ಜಿ ಇಲ್ಲಿ ಕರಡಿಗಳು ಇದೆ ಅಂತಾನು ಹೇಳಿದ್ರು, ಅದನ್ನು ಹುಷಾರಾಗಿರ್ಬೇಕು. ನನ್ಗೆ ಯಾಕೋ ಭಯ ಆಗ್ತೈತೆ. ನೀರು 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 ಏನ್ ಕ್ಲಿಯರ್ ಐತೆ ನೋಡು. ಹ್ಯಾಬಿಟ್ಯಾಟಿಕ್ ಕರೆಕ್ಟ್ ಆಗೈತೆ. ನನಗೆ ಅದ್ರಸ್ಬಿಟ್ಟಲ್ಲೋ ಗಾಯ್ಸ್. ಇಲ್ಲಿ ನೋಡಿ ನೀರು ಎಷ್ಟು ಕ್ಲಿಯರ್ ಆಗಿದೆ. ಟೇಸ್ಟ್ ಮಾಡೋಣ ಏನಾದ್ರೆ ನಿನ್ನ ಮೇಲೆ. ಬೇಡಪ್ಪ, ಹುಳ ಐತೆ ಗಾಯ್ಸ್. ಇಲ್ಲ ಅಂದ್ರೆ ಟೇಸ್ಟ್ ಮಾಡ್ತಿದ್ದೆ. ಪ್ರಾಣಿಗಳು ವಾಸ ಮಾಡಕ್ ನಂಬರ್ 1 ಸ್ಪಾಟು. ಅವರೆಲ್ಲ ನಮ್ಮನ್ನೇ ನೋಡ್ತಾವ್ರ ಕಣೋ. ಚಿಲೋಡಿ ಹಾಲ್ಗೆ ಹೆಂಗಿದೆ ನೋಡಿದೀರಾ ರಿಯಲ್ ಲೈಫ್. ಬೆಂಕಿ ಇದ್ರೆ ಐ ಆಮ್ ನಾಟ್ ಸ್ಕೇರ್ಡ್. ಐ ಆಮ್ ಸ್ಕೇರ್ಡ್ ಆಫ್ animals and I am new to this place. That's why I am scared. And I am the only person in my home. I'm the only son in my home. ಗಾಳಿಗೆ ಎದುರ್ಕೊಂತ ಇದೀವಿ ಗೈಸ್. ಎಕ್ಸ್ಪ್ಲೋರಿಂಗ್ ಅಂದ್ರೆ ಇದೆ ಗೈಸ್. ಇದು ಎಕ್ಸ್ಪ್ಲೋರಿಂಗ್ ಅಂದರೆ. ನೀವು ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇಂಟ್ರೆಸ್ಟಿಂಗ್ ಮಸ್ತ್ ಜಾಗಗಳಿಗೆ ಹೋಗ್ತಾ ಇರ್ತೀವಿ. ಇಲ್ಲೋಡು ಕಪ್ಪೆಗಳು, ಇಲ್ಲೋಡಿ ಕಪ್ಪೆಗಳು, ಕಪ್ಪೆ ಮರಿಗಳು. ಇದ್ರೊಳಗಡೆ ತೂತ ಬೇರೆ ಐತೆ. ಏನೋ ಇದು ನೀರು ಸ್ಟೋರ್ ಆಗಕ್ಕೆ. ಅದ್ರೊಳಗಡೆ ಕಟ್ಟಿ ಇಲ್ಲೋಡಿ. ಇದು ಏನೋ ಇದು ಅನ್ನೋದು ಲೀಚು. ತಿಗಣೆ ಇದು ಕಚ್ಕಂತಾವಲ್ಲ ಕೈಗೆ ಕಾಲ್ಗೆ, ರಕ್ತ ಇರ್ತೈತಲ್ಲ. ಇಲ್ಲೋಡಿ ಅಯ್ಯಪ್ಪ, ಇದ್ರ ತುಂಬಾ ಇದೆ ಗಾಯ್ಸ್ ಇಲ್ಲಿ ನೋಡಿ. ಬಾ ನಮ್ಗೆ ಇವತ್ತೇ ಗಾಯ್ಸ್ ಇಷ್ಟು ಭಯ ಆಗ್ತಿರೋದು ಏನಕ್ಕಂತ ಗೊತ್ತಿಲ್ಲ. ಉಪ್ಪಿಟ್ಟು ಮಾಡಿದ್ದೀನಿ ಬಾರೋ. ಇಲ್ಲಿ ಟ್ರಕ್ಕಿಂಗಿಗೆ ಬಂದಿದ್ದೀವಿ, ಉಪ್ಪಿಟ್ಟು ತಿನ್ನಕ್ಕೆ ಹೋಯ್ತ್ಯಾ? ಪ್ರೀತಿ ಯಾರಪ್ಪ? ಪ್ರೀತಿ ಯಾರಲ್ಲ ಗೈಸ್, ಅಮ್ಮ ತೋರಿಸ್ತಿರೋ ಪ್ರೀತಿ ನೋಡಿ ಯಾರೋ ಪ್ರೀತಿನ ಪಟಾಯಿಸ್ಕೊಂಡವನೇ. ನನಗೆ ಗೊತ್ತಿಲ್ಲದಂಗೆ ಸೈಕಲ್ ಗ್ಯಾಪಲ್ಲಿ. ಗಾಯ್ಸ್ ಇವಾಗ ಫೈನಲಿ ನಾವು ಮೇಲಿದ್ದ ಪವಿತ್ರವಾದ ದೇವಾಲಯಕ್ಕೆ ತಲುಪಿದೋ. ಮತ್ತೆ ಬೇಸರದ ವಿಚಾರ ಏನಪ್ಪಾ ಅಂದ್ರೆ ಈ ಒಂದು ದೇವಾಲಯ ಇನ್ನೂ ತೆರೆದೇ ಇರಲಿಲ್ಲ. ಅಂದ್ರೆ ನೋಡ್ಬೋದು ನೀವು, ಬೀಗ ಹಾಕಿತ್ತು. ಮತ್ತೆ ಈ ಒಂದು ದೇವಾಲಯದ ಒಳಗಡೆ ಏನಿದೆ ಅಂತ ನೋಡಕ್ ಹೋದ್ರೆ ಅಲ್ಲಿ ಇದ್ದಿದ್ದು ನಮಗೆ ದೃಶ್ಯ ನೋಡಿ ನನ್ಗಂತೂ ತುಂಬಾನೇ ಖುಷಿ ಆಯ್ತು. ಅಲ್ಲಿ ನಮ್ಮ ಶಿವಲಿಂಗ ಇತ್ತು, ಮತ್ತೆ ಅದ್ರ ಎದುರುಗಡೆನೆ ನಂದಿ ಇತ್ತು, ಮತ್ತೆ ವಿಭೂತಿ ವಾಸನೆ ತುಂಬಾನೇ ಚೆನ್ನಾಗಿ ಬರ್ತಿತ್ತು ಆ ದೇವಾಲಯದ ಒಳಗಿಂದ. ಮತ್ತೆ ನೋಡ್ಬೋದು ಆ ದೇವಾಲಯ ಎದುರುಗಡೆನೆ ಒಂದು ಸೊಣೆ ಅಂತ ಇದೆ. ಯಾವ
ರೀತಿ ಇದೆ ಅಂತ ನೀವು ವಿಡಿಯೋ ಮುಖಾಂತರ ನೋಡ್ತಿದ್ದೀರಾ. ಮತ್ತೆ ಅಲ್ಲೊಬ್ರು ವ್ಯಕ್ತಿ ಈ ಒಂದು ಸೊಣೆಯಲ್ಲಿದ್ದ ಗಲೀಜನ್ನು ನೀಟಾಗಿ ಕ್ಲೀನ್ ಮಾಡ್ತಿದ್ರು. ಮತ್ತೆ ಈ ಒಂದು ಸೊಣೆ ನೀವ್ ಏನ್ ನೋಡ್ತಾ ಇದೀರಾ, ಇದು ಸಾಮಾನ್ಯ ಒಂದು ಸೊಣೆ ಅಲ್ಲ, ಇಲ್ಲಿ ಒಂದು ದೊಡ್ಡ ರಹಸ್ಯನೇ ಅಡಗಿದೆ ಅಂತಾನೆ ಹೇಳ್ಬೋದು. ಈ ಒಂದು ಸೊಣೆಯ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಈ ಒಂದು ವ್ಯಕ್ತಿ ನೀವೇನ್ ನೋಡ್ತಿದ್ದೀರಾ, ಈ ಒಂದು ಸೊಣೆಯ ಬಗ್ಗೆ ಕಂಪ್ಲೀಟ್ ಮಾಹಿತಿನ ಇವಾಗ ಮುಂದೆ ವಿಡಿಯೋದಲ್ಲಿ ಕೊಡ್ತಾರೆ. ಅದನ್ನ ಯಾರು ಮಿಸ್ ಮಾಡ್ದಂಗೆ ನೋಡಿ. ಮತ್ತೆ ನಾನಂತೂ ಕೇಳಿ ಅದನ್ನ ಆಶ್ಚರ್ಯನೇ ಪಟ್ಬಿಟ್ಟೆ, ಈ ಸೊಣೆಯಲ್ಲಿ ಇಷ್ಟೆಲ್ಲ ರಹಸ್ಯ ಅಡಗಿದ್ಯಾ ಅಂತ. ಮತ್ತೆ ನೀವು ನೋಡ್ಬೋದು ಈ ಸೊಣೆ ಗಲೀಜಾಗಿರೋ ಕಾರಣನೇ ನಾವು ವೇಸ್ಟೇಜ್ ನ ಈ ಸೊಣೆಯಲ್ಲಿ ಹಾಕಿ ಹೊರಟೋಗ್ತೀವಿ. ಪ್ಲಾಸ್ಟಿಕ್ ಬಾಟಲ್ಗಳು ಮತ್ತೆ ಗಾಜಿನ ಬಾಟಲ್ಗಳು ಇಲ್ಲಿ ಇರೋರ್ಗೆ ತುಂಬಾನೇ ತೊಂದರೆ ಆಗುತ್ತೆ. ದಯವಿಟ್ಟು ಇದನ್ನ ಯಾರು ಮಾಡಬೇಡಿ. ಇವಾಗ ಈ ಒಂದು ರಹಸ್ಯನ ಅವ್ರ ಕೈಯಿಂದಾನೆ ಕೇಳೋಣ ಬನ್ನಿ. ಆತ್ಮೀಯ ಪ್ರವಾಸಿಗರೇ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದೇವರಾಜ್ ಅಂತೇಳಿ, ಈ ಒಂದು ಹುತ್ರಿ ಬೆಟ್ಟದ ನಿವಾಸಿ. ಇದು ಬೆಂಗಳೂರಿಂದ ಕೇವಲ 70 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಹುತ್ರಿ ಬೆಟ್ಟ ಅಂತಕ್ಕಂಥದ್ದು ಇದೆ. ಈ ಒಂದು ಹುತ್ರಿ ಬೆಟ್ಟ ಅಂತಕ್ಕಂಥದ್ದು ಒಂದು ದಿನದ ಚಾರಣಕ್ಕೆ ಏಳು ಮಾಡಿಸಿದಂಥ ಜಾಗ. ಏಕೆಂದರೆ ನೀವು ಬೆಂಗಳೂರಲ್ಲಿ ಸೋಮವಾರದಿಂದ ಶುಕ್ರವಾರದವರೆಗೂ ಕೆಲಸದ ಒತ್ತಡದಲ್ಲಿ ಬದುಕ್ತಾ ಇರ್ತೀರಾ. ಹಾಗಾಗಿ ನೀವು ಒಂದು ದಿವಸ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತಂದರೆ ತುಂಬ ಚೆನ್ನಾಗಿದೆ. ಈ ಒಂದು ಹುತ್ರಿ ಬೆಟ್ಟಕ್ಕೆ ಬಂದು ಹೋಗ್ಬೋದು. ಹಾಗಾಗಿ ಈ ಒಂದು ಹುತ್ರಿ ಬೆಟ್ಟವನ್ನು 3 ಜನ ಆಳ್ವಿಕೆ ಮಾಡಿದ್ದಾರೆ. ಒಂದು ಬೆಂಗಳೂರಿನ ನಿರ್ಮಾತೃವಾಗಿರ್ತಕ್ಕಂಥ ಕೆಂಪೇಗೌಡರಾಗಿರ್ಬೋದು, ನೆಕ್ಸ್ಟ್ ಮೈಸೂರು ಮಹಾರಾಜರಾಗಿರ್ಬೋದು, ಮತ್ತು ಟಿಪ್ಪು ಸುಲ್ತಾನ್ ಆಗಿರ್ಬೋದು. ಈ 3 ಜನನೂ ಸಹ ಈ ಒಂದು ಹುತ್ರಿ ಬೆಟ್ಟವನ್ನು ಆಳ್ವಿಕೆ ಮಾಡಿದ್ದಾರೆ. ಅದಾಗಿದ್ದಾದ್ಮೇಲೆ ಈ ಒಂದು ದೇವಸ್ಥಾನದ ಮುಂಭಾಗದಲ್ಲಿ ಒಂದು ಸೊಣೆ ಅಂತಕ್ಕಂಥದ್ದು ಇದೆ. ಆ ಒಂದು ಸೊಣೆ ಅಂತಕ್ಕಂಥದ್ದು ಈ ಒಂದು ಶಿವಗಂಗೆಗೆ ಸುರಂಗ ಮಾರ್ಗ ಇದೆ. ಹಾಗಾಗಿ ಸುರಂಗ ಮಾರ್ಗ ಇರೋದ್ರಿಂದ ಕೆಂಪೇಗೌಡರ ಕಾಲದಲ್ಲಿ ಯಾರಿಗೂ ಮಕ್ಕಳಾಗಿರಲಿಲ್ಲ. ಮಕ್ಕಳಾಗ್ದಲೇ ಇದ್ದಿದ್ದಕ್ಕೋಸ್ಕರ ಅವರು ಅರ್ಕೆಯನ್ನು ಮಾಡ್ಕೊಂಡಿದ್ರಂತೆ. ಅರ್ಕೆ ಮಾಡ್ಕೊಂಡಿದ್ದಾದ್ಮೇಲೆ ಆ ತಾಯಿಗೆ ಮಗು ಆಗುತ್ತೆ. ಅದೇ ಪ್ರಕಾರವಾಗಿ ತಾಯಿಗೆ ಮಗು ಆಗಿದ್ದಾದ್ಮೇಲೆ ಮತ್ತೆ ಭಗವಂತ ಕನ್ಸಲ್ಲಿ ಬಂದು ಹೇಳ್ತಾನಂತೆ, ಆ ಮಗುನ ಇಲ್ಲಿ ಬಾಳೆ ಎಲೆ ಹಾಸ್ಬಿಟ್ಟು ಈ ಒಂದು ಮಗುನ ಈ ಒಂದು ಹುತ್ರಿ ಬೆಟ್ಟದ ಒಂದು ಸೊಣೆನಲ್ಲಿ ಬಿಡಬೇಕು ಅಂದ್ಬಿಟ್ಟು. ಅದೇ ಪ್ರಕಾರವಾಗಿ ಆ ಒಂದು ತಾಯಿಗೆ ಒಂದು ಕಡೆ ದುಃಖ, ಮತ್ತೊಂದು ಕಡೆ ಸಂತೋಷ. ಒಂದು ಕಡೆ ದುಃಖ ಯಾಕಪ್ಪ ಅಂತಂದರೆ ಮಗುನ ಬಾಳೆ ಎಲೆ ಮೇಲೆ ಹಾಸ್ಬಿಟ್ರೆ ಮಗು ಬದುಕುತ್ತಾ ಅನ್ನೋದು ಒಂದು ದುಃಖ. ಮತ್ತೊಂದು ಸಂತೋಷ ಏನು ಅಂತಂದರೆ ಬಂಜೆತನ ಅಂತಕ್ಕಂಥದ್ದು ನಿವಾರಣೆ ಆಯ್ತಲ್ಲ ಅನ್ನೋ ಒಂದು ಸಂತೋಷ. ಆದರೆ ಭಗವಂತನ ಅನುಗ್ರಹ ಆಗಿರುತ್ತೆ. ಹಾಗಾಗಿ ಏನು ಮಾಡ್ತಾಳೆ ಆಕೆ, ಈ ಒಂದು ಮಗುವನ್ನು ಈ ಒಂದು ಸೊಣೆನಲ್ಲಿ ಬಿಡ್ತಾಳೆ. ಹಾಗಾಗಿ ಇಲ್ಲಿ ಬಿಟ್ಟಿದ್ದಕ್ಕೆ ಮಗು ಹೋಗಿ ಶಿವಗಂಗೆನಲ್ಲಿ ಇದ್ದಿರುತ್ತೆ. ಹಾಗಾಗಿ ಈ ಒಂದು ಹುತ್ರಿ ಬೆಟ್ಟದಿಂದ ಶಿವಗಂಗೆಗೆ ಒಂದು ಸುರಂಗ ಮಾರ್ಗ ಇದೆ ಅಂದ್ಬಿಟ್ಟು ಒಂದು ವದಂತಿ. ಮತ್ತು ಅದಾಗಿದ್ದಾದ್ಮೇಲೆ ಇಲ್ಲಿ ಸುಮಾರು ಸ್ಥಳಗಳನ್ನು ನೋಡ್ಬೋದು. ಒಂದು ದಿವಸಕ್ಕೆ 7 ಮಾಡಿಸಿದಂಥ ಒಂದು ಜಾಗ ಅಂತ ಹೇಳಿದೆ. ಈ ಒಂದು ಇಲ್ಲೇ ಇರ್ತಕ್ಕಂಥ ಒಂದು ಟಂಕಸಾಲೆ ಅಂದ್ಬಿಟ್ಟು, ಅದು ಅಂದರೆ ನಾಣ್ಯವನ್ನು ಮುದ್ರಣ ಮಾಡ್ತಕ್ಕಂಥ ಒಂದು ಸ್ಥಳ ಟಂಕಸಾಲೆ ಅಂತ ಅಂದ್ಬಿಟ್ಟು ಅದೊಂದು ನೋಡ್ಬೋದು. ಮತ್ತು ಸ್ವಲ್ಪ ದೂರದಲ್ಲಿ ಹೋಯ್ತು ಅಂತಂದರೆ ನಿಮಗೆ ಒಂದು ರಾಗಿ ಬೀಸ್ತಕ್ಕಂಥ ಕಲ್ಲನ್ನು ನೋಡ್ಬೋದು. ಅಂದರೆ ಕೆಂಪೇಗೌಡರು ತಮ್ಮ ಸೈನಿಕರಿಗೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ರು ಅಂದ್ಬಿಟ್ಟು. ಅದಾಗಿದ್ದಾದ್ಮೇಲೆ ಆ ಒಂದು ರಾಗಿ ಬೀಸೋ ಕಲ್ಲಿನ ಪಕ್ಕದಲ್ಲೇ ಒಂದು ಕೆಂಪೇಗೌಡರ ಒಂದು ಕಲ್ಲಿನ ಮಂಚವನ್ನು ನೋಡ್ಬೋದು. ಅಂದರೆ ಇಲ್ಲಿ ಬಂದಿರತಕ್ಕಂಥ ಎಷ್ಟೋ ಜನ ಏನು ಮಾಡಿದ್ದಾರೆ, ಕೆಲವರು ನಿಧಿ ಆಸೆಗೋಸ್ಕರ ಆ ಒಂದು ಕಲ್ಲಿನ ಮಂಚವನ್ನು ಡಮಾಲಿಷ್ ಮಾಡಿದ್ದಾರೆ. ಅದಾಗಿದ್ದಾದ್ಮೇಲೆ ಸ್ವಲ್ಪ ದೂರದಲ್ಲಿ ಹೋದರೆ ಅಕ್ಕ ತಂಗಿ ಕೊಳ ಅಂತಕ್ಕಂಥದ್ದು ನೋಡ್ಬೋದು. ಕೆಂಪೇಗೌಡರ ಕಾಲದಲ್ಲಿ ಅಕ್ಕ ಮತ್ತು ತಂಗಿ ಅಂತಕ್ಕಂಥವ್ರು ಇರ್ತಾರೆ. ಐನಾತಿ ಪೀರ್ ಅಂತಕ್ಕಂಥವ್ರು ಅವರಿಬ್ಬರನ್ನು ಮಾನಭಂಗ ಮಾಡೋದಕ್ಕೆ ಹೋಗ್ತಾರೆ. ಹಾಗಾಗಿ ಅಕ್ಕ ಒಂದು ಕೊಳಕ್ಕೆ ಬೀಳ್ತಾಳೆ ಮತ್ತು ತಂಗಿ ಒಂದು ಕೊಳಕ್ಕೆ ಬೀಳ್ತಾಳೆ. ಹಾಗಾಗಿ ಅದನ್ನು ಅಕ್ಕ ತಂಗಿದಿರ ಕೊಳ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಅಷ್ಟೇ ಅಲ್ಲ, ಸೂರ್ಯೋದಯ ಮತ್ತು ಸೂರ್ಯಾಸ್ತಮಕ್ಕೆ ಇದು 7 ಮಾಡಿಸಿದಂಥ ಒಂದು ಜಾಗ. ಯಾಕೆಂದರೆ ಸಮುದ್ರ ಮಟ್ಟದಿಂದ 3752 ಅಡಿ ಎತ್ತರದಲ್ಲಿದೆ. ಹಾಗಾಗಿ ಸೂರ್ಯೋದಯ ಮತ್ತು ಸೂರ್ಯಾಸ್ತಮವನ್ನು ನೋಡೋದಕ್ಕೆ 2 ಕಣ್ಣುಗಳು ಸಾಲಲ್ಲ ಅಂತ ಹೇಳ್ಬೋದು. ಮತ್ತು ಹಾಗೇನೇ ಒಂದು ವಿಶೇಷ ಸೂಚನೆ ಏನಪ್ಪ ಅಂತಂದರೆ, ಬೆಟ್ಟದಲ್ಲಿ ದಯವಿಟ್ಟು ಎಲ್ಲೂ ಪ್ಲಾಸ್ಟಿಕ್ಕನ್ನು ಎಲ್ಲೂ ಹಾಕಬೇಡಿ. ಮತ್ತು ಸೊಣೆ ಇದೆ, ಆ ಒಂದು ಸೊಣೆಗೆ ಕಲ್ಲು ಹಾಕೋದಾಗಲಿ, ಕಡ್ಡಿ ಹಾಕೋದಾಗಲಿ, ಪ್ಲಾಸ್ಟಿಕ್ ಗ್ಲಾಸ್ ಹಾಕೋದಾಗಲಿ, ಪ್ಲಾಸ್ಟಿಕ್ ವಾಟರ್ ಬಾಟಲ್ ಹಾಕೋದಾಗಲಿ ದಯವಿಟ್ಟು ಯಾರೂ ಮಾಡಬೇಡಿ. ನಿಮ್ಗೇನಾದರೂ ಬೆಟ್ಟದ ಬಗ್ಗೆ ಮಾಹಿತಿ ಅಥವಾ ತಿಂಡಿ ಬೇಕು ಅಥವಾ ನಿಮ್ಗೇನಾದ್ರೂ ರೂಮ್ ಬೇಕು ಅಂತಂದರೆ ಈ ಒಂದು ನನ್ನ ನಂಬರನ್ನು ನೀವು ಸಂಪರ್ಕಿಸ್ಬೋದು. ನನ್ನ ಹೆಸರು ದೇವರಾಜ ಎಚ್ ಅಂದ್ಬಿಟ್ಟು. ನನ್ನ ಒಂದು ನಂಬರ್ 9743692066. ನೀವು ಎಲ್ರಿಗೂ ಪ್ರವಾಸಿಗರೇ ಧನ್ಯವಾದಗಳು. ತುಂಬ ಥ್ಯಾಂಕ್ಸ್ ಸರ್. ಓಕೆ ಸರ್. ನೋಡಿ ಸರ್ ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು ಈ ಜಾಗದ ಬಗ್ಗೆ. ಮತ್ತು ಇಲ್ಲಿದು ಫುಲ್ ಅಡ್ವಾಂಟೇಜಸ್ಸು ಮತ್ತು ಯಾವ ಥರ ಇದು ಇಲ್ಲೊಂದು ಕೊಳ ಇದೆ ಇದ್ರ ಬಗ್ಗೆ ಎಲ್ಲ ಅವ್ರು ಎಷ್ಟು ಚೆನ್ನಾಗಿ ಹೇಳಿದ್ರು. ಸೊ ಈ ವಿಡಿಯೋ ಮುಖಾಂತರ ಏನಾದರೂ ನಿಮ್ಗೆ ಇನ್ಫಾರ್ಮೇಟಿವ್ ಅನಿಸಿದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ನ ಮಾಡಿ. ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳ್ನ ಹಾಕ್ತಾಯಿರ್ತೀವಿ. ನೋಡಿ ಈ ಥರ ಒಂದು ಪ್ಲೇಸ್ಗೆ ನೀವು ಯಾರೂ ಈ ಥರ ಗಲೀಜಂತೂ ಮಾಡೋಕ್ಕೆ ಹೋಗಬೇಡಿ. ಯಾವತ್ತೂ ನಮ್ಮದು ನೇಚರ್ನ ನಾವೇ ಉಳಿಸ್ಬೇಕು. ನಾವು ಉಳಿಸ್ಲಿಲ್ಲ ಅಂದರೆ ಯಾರೂ ಉಳಿಸೋಕ್ಕೆ ಬರಲ್ಲ. ಅದಕ್ಕೇ ಹೇಳೋದು. ಮತ್ತು ಬನ್ನಿ ಇನ್ನೂ ಏನೇನೋ ಬೇರೆ ಕಡೆ ಜಾಗ ಎಲ್ಲ ಎಷ್ಟಾಗುತ್ತೋ ಅಷ್ಟು ಕವರ್ ಮಾಡ್ಕೊಂಡು ಬರೋಣ ಗೈಸ್. ಇವಾಗ ಇಲ್ಲಿ ಅಂಕಲ್ ಹೇಳಿದ್ರಲ್ಲ ಇಲ್ಲಿ ಕಾಯಿನ್ ಸಿಗುತ್ತೆ ಅಂತ, ಬನ್ನಿ ನೋಡೋಣ. ಕಾಯಿನ್ನ ಇಲ್ಲಿ ಪ್ರಿಂಟ್ ಮಾಡ್ತಿದ್ರಂತೆ ನೋಡಿ.
ಈ ಜಾಗದಲ್ಲಿ. ಎಲ್ಲ ಇದ್ರೂ ಅವಾಗಿನ ಕಾಲದಲ್ಲಿ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟವ್ರೆ. ಇವಾಗ ಏನಿರುತ್ತೆ ನೋಡಿ, ಬರೀ ಇಟ್ಟಿಗೆಗಳು ಅಷ್ಟೇ. ಅದು ಗೊತ್ತಲ್ಲ ನಮ್ಮ ಇಂಡಿಯನ್ಸ್ ಮೊದಲೇ ಹೆಂಗೆ ಅಂತ. ಮೊದಲೇ ಗೋಲ್ಡ್ ಕಾಯಿನ್ಸ್ ಗೈಸ್, ಅವಾಗೆಲ್ಲ ಈ ಥರ ಸಿಲ್ವರ್ ಅಲ್ಲ ಅದು. ನೋಡಿ ಗೈಸ್ ಎಷ್ಟು ಚೆನ್ನಾಗೈತೆ. ಜಾರುಬಂಡಿ ಆಡೋ ವಿಡಿಯೋ ಮಾಡ್ತೀನಿ ಅಂದರೆ ಮಾಡ್ತಿಲ್ಲ. ಇನ್ನೂ ಬದುಕಬೇಕು ಅಂತ ಆಸೆ ಐತೆ. ನಿಂತಾರ ನಾನು ಯಾವಾಗಲೂ ಹೇಳೇ ಇಲ್ಲ ಗೈಸ್ ನನಗೆ ಬದುಕಕ್ಕೆ ಆಸೆ ಇಲ್ಲ ಅಂತ. ಸುಮ್ಮನೆ ಏನೇನೋ ಹೇಳ್ತಾವನೆ ಗೈಸ್. ಏನು ಹೇಳಿ, 500 ರೂಪಾಯಿ 600 ರೂಪಾಯಿ ಶೂ ಡಿಮಾರ್ಟಲ್ಲಿ. ನೀನು ಎಲ್ಲಿ ತಂದಿದ್ದ? ಡಿಮಾರ್ಟಲ್ಲಿ ತಂದಿರೋ ಶೂ ಮಾತ್ರ ಒಳ್ಳೆ ಕೆಲಸ ಬರ್ತೈತೆ. ಯಾವ ಟ್ರಕ್ಕಿಂಗ್ ಶೂ ಸುಮ್ಮನೆ 2-3 ಸಾವಿರ ಕೊಟ್ಟು ತಗೊಳಕ್ಕೆ ಹೋಗಬೇಡಿ. ಡಿಮಾರ್ಟ್ಗೆ ಹೋಗಿ ಒಂದು ಒಳ್ಳೆ ಸ್ಪೋರ್ಟ್ಸ್ ಶೂ ಸೋಲ್ ಚೆನ್ನಾಗಿರೋದು ಎತ್ಕೊಂಬನ್ನಿ ಸಾಕು. 500-600 ರೂಪಾಯಿಗೆ ನಿಮ್ಮ ಕೆಲಸ ಆಗ್ಬಿಡುತ್ತೆ. ವಾಪಸ್ ಹೋಗ್ತಾ ಇದ್ದೀವಿ, ಮುಗೀತು. ಇಲ್ಲೇನು ಎಕ್ಸ್ಪ್ಲೋರ್ ಇಲ್ಲ. ನೋಡೋಣ ಬನ್ನಿ, ಏನೋ ಅಲ್ಲ ಸುತ್ತಮುತ್ತ ಏನೋ ಕಾಣಿಸಿದ್ರೆ ತೋರಿಸ್ತೀನಿ ನಿಮ್ಗೆ ಏನಾದ್ರು ಯೂನಿಕಾಗಿ. ಬಟ್ ಇನ್ನೊಂದು ಏನು ಗೊತ್ತಾ, ನಮ್ಮ ಬ್ಯಾಟ್ರಿ ಗೊತ್ತಲ್ಲ, ಐಫೋನ್ ಬ್ಯಾಟ್ರಿ ಅಲ್ಲೇ 20% ಅಷ್ಟೇ ಚಾರ್ಜ್ ಇರೋದು. ಅಷ್ಟರಲ್ಲಿ ಎಷ್ಟು ಕವರ್ ಮಾಡೋಕ್ಕಾಗುತ್ತೋ ಅಷ್ಟು ಮಾಡಿ ತೋರಿಸ್ತೀನಿ. ನೋಡಿ ಇಲ್ಲೊಂದು ಎಲ್ಲ ಕೋಟೆ, ಇಲ್ಲೊಂದು ಇದೇನೋ ಅವ್ರು ಹೇಳಿದ್ದು ಕಲ್ಲಿನ ಮಂಚ ಇದೆ ನೋಡಿ. ಅವ್ರು ಹೇಳಿದ್ರಲ್ಲ ಇದೇ ಪ್ಲೇಸು, ಕಲ್ಲಿನ ಮಂಚ. ನೋಡಿ ಇಲ್ಲಿ ಕೆಳಗೈತೆ, ತೋರಿಸು. ನೋಡಿ ಇಲ್ಲಿದೆ. ನಮ್ಮ ಪ್ರಕಾರ ಈ ಥರ ಉತ್ರಿ ಬೆಟ್ಟನ ನಾವೇ ಅನ್ಸುತ್ತೆ ಇಷ್ಟೆಲ್ಲ ಎಕ್ಸ್ಪ್ಲೋರ್ ಮಾಡಿರೋದು, ಮತ್ತು ಇಷ್ಟೆಲ್ಲ ಇನ್ಫಾರ್ಮೇಷನ್ ನಾವು ನಿಮ್ಗೆ ಹೇಳಿರೋದು. ನಾನು ಅಂದೆ ನಿನ್ಗೆ ಹೋಗೋಣ ಕಣೋ ಅಂತ, ನೀನೇ ಅವ್ರು ಹೊಲ್ಟೋದ್ರು. ನೋಡಲ್ಲಿ ಮೇಲಕ್ಕೆ ಹೆಂಗೆ ಹೋಗೋದು? ಗಣೇಶ ಕಲ್ ಮೇಲೆ ಎಷ್ಟು ಚೆನ್ನಾಗಿ ಗಣೇಶನ ಅವಾಗೇನೆ ಕೆತ್ತನೆ ಮಾಡಿದ್ದಾರೆ. ಅದು ಇಲ್ಲೋಡಿ ಬಂಡೆ. ನೋಡಿ ಇಲ್ಲೊಂದು ಕೋಟೆ ಇದೆ, ಇಲ್ಲೊಂದು ಕೋಟೆ. ಯಾರೆಲ್ಲ ಇಲ್ಲಿ ಬೆಂಕಿ ಹಾಕ್ಬಿಟ್ಟವ್ರೆ. ನಿಧಿನಾ? ಇಲ್ಲೆಲ್ಲೋ ನಿಧಿ ಬೇರೆ ಇದೆಯಂತೆ, ನೋಡೋಣ ಬನ್ನಿ. ನಿಧಿ ಶಾಬಾ. ಅಂದ್ರೆ ಗಾಯ್ಸ್ ಅದು ಕಲ್ಲಿಂದು ಮಂಚ ಇತ್ತಂತೆ, ಅಲ್ಲಿ ನಿಧಿ ಐತೆ ಅಂತ ಎಷ್ಟೊಂದು ಜನ ಹೋಗಿ ಮಂಚನೆಲ್ಲ ಡೆಸ್ಟ್ರಾಯ್ ಮಾಡ್ಬಿಟ್ಟಿದ್ರು ಅಂತ ಗಾಯ್ಸ್. ಇಲ್ಲಿ ನೋಡಿ ಅವ್ನು ಎಲ್ಲೋಗ್ಬಿಟ್ಟವನೆ, ನನ್ನ ಫ್ರೆಂಡು. ನಾನು ಇವಾಗ ಹೋಗ್ತಾ ಇದ್ದೀನಿ. ಇಸ್ಕಿ ಏನೋ ಇದು, ಅಲ್ಲಿ ನೀರು ಈಚೆ ಹೋಗ್ಬಾರ್ದು ಅಂತ ಇದು ಮಾಡಿದ್ದಾರೆ ನೋಡು. ನೀರು ಈಚೆ ಹೋಗ್ಬಾರ್ದು ಅಂತ ಅಡ್ಡ. ನೀರು ಸ್ಟೋರ್ ಆಗುತ್ತೆ. ಬಾ ಏ ಇಷ್ಟು ದೊಡ್ಡದು. ಅಲ್ಲಿ ನೋಡು, ಅಲ್ಲಿ ಐತಲ್ಲ ಜಾಗ, ಹಂಗಿಂದ ಅಲ್ಲಿಗೆ ಹೋಗ್ಬೋದು. ಹೋಗೋಣ ನಡಿ. ಹಿಂಗೆ ಅಣ್ಣ ನನ್ನ ಕೈಯಲ್ಲಿ ಆಯ್ತಾ ಇಲ್ಲ. ನೀವು ಹೋಗೋಣ. ಅಜ್ಜಿ ನೋಡ್ಲಿ ಇದೆಲ್ಲ. ಹುಷಾರಪ್ಪ ಹುಲ್ ಮೇಲೆ. ಎಲ್ಲೆಲ್ಲ ಕರ್ಕೊಂಡು ಹೋಗ್ಬಿಡ್ತಾ ಇದ್ದೀನಿ ಗೈಸನ್ನ. ರಿಯಲ್ ಎಕ್ಸ್ಪ್ಲೋರರ್, ನಮ್ಮ ಹೆಸರು ರಿಯಲ್ ಎಕ್ಸ್ಪ್ಲೋರರ್ ಅಂತ ಇಟ್ಕೊಬೇಕು. ಮನೋಜ್ ಕರುನಾಡು. ನೋಡಿ ಮೆಟ್ಲೆಲ್ಲ ಇದೆ ಅಲ್ಲಿ. ಬಂದರೆ ಅನಿಮಲ್ಸ್ 4-5 ಜನ ಟೀಮಲ್ಲಿ ಬನ್ನಿ, ಹುಷಾರಾಗಿ ಬನ್ನಿ. ಏನೋ ಅಲ್ಲಿ ನೋಡು, ಇದ್ರ ಮೇಲೆ ಹೆಂಗೆ ನೋಡಿ ಬಂಡೆ ಮೇಲೆ ಇದೇನೋ ಕೆತ್ತಿದ್ದಾರೆ, ತೂತ ಗೊತ್ತು. ಇಲ್ಲಿ ನೋಡಿ ಇಲ್ಲಿಂದ ಮೆಟ್ಲುಗಳು. ಇದು ಓಜಿ ಮೆಟ್ಲು ಅಂದರೆ ಇದು ಅದಲ್ಲ ಮೆಟ್ಲು. ಅವಾಗಿನ ಕಾಲದಲ್ಲಿ ಈ ಥರ ಓಜಿ ಮೆಟ್ಲುಗಳು. ಎಲ್ಲೆಲ್ಲಿಗೆ ಬಂದ್ಬಿಡ್ತಾ ಇದ್ದೀವೋ. ಐ ಥಿಂಕ್ ಕುಣಿಗಲ್ ಅವರು ಇಷ್ಟು ಎಕ್ಸ್ಪ್ಲೋರ್ ಮಾಡಿರಲ್ಲ. ಮುಳ್ಳಿದೆ, ಹುಷಾರ ಬರೋಕ್ಕೆ ಹೇಳ್ತಾ ಇದ್ದೀನಿ. ಹೋಗಿ ನೋಡು. ಕಲ್ಡಿ ಗುರು, ಕಲ್ಡಿ ಮಾರ್ಕೆ ಕಣೋದು ಪ್ರಿಂಟು ಗೈಸ್. ಕಲ್ಡಿ ಫುಟ್ ಪ್ರಿಂಟು ಇಲ್ಲಿ ನೋಡಿ ಎಷ್ಟಪ್ಪ ಇದೆ. ಪ್ರಾಣಿಗಳಿಗೆ ಇಲ್ಲಿ ಮನೆ ಕಣ್ಣು ನೋಡೋಕೆ ಏನು ಕರೆಕ್ಟಾಗಿರೋ ಪ್ಲೇಸ್ ನೋಡು. ನೋಡಿ ಪ್ರಾಣಿಗಳು ಮನೆ ಕಣಕ್ಕೆ ವ್ಯೂ ನೋಡೋಕ್ಕೆ. ಯಪ್ಪ ನಡಿಯಪ್ಪ ಇಲ್ಲಿಂದ ಹೋಗೋಣ. ಕಲ್ಡಿ ಬಂದಾಯ್ತು. ಕಲ್ಡಿ ಬಂದರೆ ಓಡೋಗ್ಬಿಡ್ಬೋದು. ಚಿರತೆ ಬಂದರೆ ಶಿವಾರ್ಪಣ ಮಸ್ತು. ವಾಪಸ್ ಹೋಗೋದು ಗೊತ್ತಾಗ್ತಿಲ್ಲ ಇವಾಗ ನಮಗೆ. ಗೊತ್ತಿಲ್ಲ ಏನು ಮಾಡ್ಬೇಕೀಗ. ನೋಡೋಣ ಬನ್ನಿ ಹೋಗೋಣ. ಇವನಿಗೆ ನಾನು ಹೇಳ್ತಾ ಇದ್ದೀನಿ ಬೇಡ ಬಾರೋ ಅಂತ. ಇವ್ನು ಕೇಳ್ತಾನೆ ಇಲ್ಲ. ಬಾ ಅಂತವನೇ. ರಾತ್ರಿ ಹೊತ್ತಂತೂ ಬರೋಕ್ಕೆ ಹೋಗ್ಬೇಡಿ ಯಾರು. 3 ಗಂಟೆ ಮೇಲೆ 4 ಗಂಟೆ ಆಗ್ತಿದ್ದಂಗೆ ಈ ಪ್ಲೇಸಿಗೆ ಯಾರೂ ಬರೋಕ್ಕೆ ಹೋಗ್ಬೇಡಿ. ರಿಸ್ಕ್ ಎಲ್ಲ ತೊಗೊಳ್ಬೇಕು. ಬಟ್ ಈ ಥರ ಪ್ಲೇಸಸ್ ಎಲ್ಲ ರಿಸ್ಕ್ ಎಲ್ಲ ತೊಗೊಳಕ್ಕೆ ಹೋಗ್ಬೇಡಿ. ಅವನಂತೂ ಹತ್ಕೊಂಡು ಹೋಯ್ತವನೇ ನಮ್ಮ ಫ್ರೆಂಡು. ಏನೋ ತಿಂದು ಬಂದ್ಬಿಟ್ಟವನೇ ಮ್ಯಾಗಿ ತಿಂದು ಬಂದ್ಬಿಟ್ಟಿರ್ಬೇಕು ಗೈಸ್. ರಾಗಿ ಮುದ್ದೆ ತಿನ್ಕೊಂಬಂದ್ಬಿಟ್ಟವನೇ ಬೆಳಗ್ಗೆ.
ಯಪ್ಪ. ವಾ ಏನೋ ಎಲ್ಲ ಬಂದು ಹಿಡ್ಕೊಳಂಗೆ ಅವೆ ಜಾಗಗಳು. Whispers rise from the cracks in the street. Loose-lipped poets on cobble. ಈ ಬಂಡೆ ನಿಂತಿರೋದೆ ನೋಡಿ ಆಶ್ಚರ್ಯ. ಲಿಟ್ರಲಿ ದಿಸ್ ಈಸ್ ಹೆವೆನ್ ಗಾಯ್ಸ್. ಗಾಳಿ ಯಾವುದು ಗಲಾಟೆ ಇಲ್ಲ, ಆರನ್ ಪಿ ಇಲ್ಲ. ಮಸ್ತ್ ವೀಕೆಂಡ್ಸಲ್ಲಿ ಇಲ್ಲಿ ಬನ್ನಿ, ಎಕ್ಸ್ಪ್ಲೋರ್ ಮಾಡಿ. ಬಟ್ ಹುಷಾರಾಗಿ ಬನ್ನಿ, ಮತ್ತು ಟೀಮಲ್ಲಿ ಬನ್ನಿ. ಒಂದು 5-6 ಮೆಂಬರ್ಸು. ಇಬ್ಬಿಬ್ಬರು ಒಬ್ಬೊಬ್ಬರೇ ಅಂತೂ ಬರೋಕ್ಕೆ ಹೋಗ್ಬೇಡಿ. ಇಬ್ಬರೂ ಆದರೂ ನಡೆಯುತ್ತೆ, ಒಬ್ಬರು ಮಾತ್ರ ಬರೋಕ್ಕೆ ಹೋಗ್ಬೇಡಿ. ಮಿಸ್ ಆಗೋ ಚಾನ್ಸಸ್ಸೂ ಇದೆ. Every step will be we can make. ಇವಾಗ ನಮ್ಮ ಜೊತೆ ಇನ್ನೊಬ್ರು ಜಾಯ್ನ್ ಆಗಿದ್ದಾರೆ. ಅಲ್ಲಿ ಇನ್ನೊಂದು ಟಿಪ್ಪಿಗೆ ಹೋಗ್ತಿದ್ದೀವಿ, ಅದು ಸಖತ್ತು ಡೇಂಜರಸ್ ಇದೆ. ನೋಡೋಣ ಬನ್ನಿ. ಈ ಏನೋ ಜಂಗಲು ನೋಡಿ ಗೈಸ್, ಎಲ್ಲಿ ಇಳಿತಾ ಇದ್ದೇನೆ. ಆ ಕಡೆ ಈ ಕಡೆ ಕೈ ಇಟ್ಟು ಇಳಿ. ಹಾಂ, ಹಂಗಿಟ್ಟು ಕ್ಲೀನಾಗಿ ಮಜ್ಜಿಗೆ ಜಂಪ್ ಆಗಬೇಕು. ಟಚ್ ಆಗುತ್ತೆ ಆ ಕಡೆ ಈ ಕಡೆ. ಹೋಗೋದು ವಾಪಸ್ಸು. ಫೈನಲಿ ಗಾಯ್ಸ್ ನೋಡಿ 0.5 ಹಾಕಿದ್ದೀನಿ. ಕೈಯೆಲ್ಲ ಇದು ಕೊನೆಗೂ ಮಾಡ್ತಾವ ನೋಡಿ. ಗಾಯ್ಸ್ ನಾವಿವಾಗ ಟಿಪ್ ಆಫ್ ದ ಮೌಂಟೇನಲ್ಲಿದ್ದೀವಿ ನೋಡಿ ಗಾಯ್ಸ್. ಟಿಪ್ ಅದೇ ಕೂಡ ನಾನು ಹೇಳಿದ್ದು ಜಾಗ. ಗಾಯ್ಸ್ ಇಲ್ಲಿ ನೋಡಿ ಪ್ಲೇಸು. ಬಾ. ಸೋ ಫಾರ್ ನಾವು ಇಷ್ಟು ದಿವಸ ಟ್ರಕ್ಕಿಂಗಲ್ಲಿ ಏನೇ ಇಷ್ಟು ಎಕ್ಸ್ಪ್ಲೋರ್ ಮಾಡಿ ಅದು ಇದೆ ದೊಡ್ಡ ಟ್ರಕ್ಕಿಂಗ್ ನಮ್ಮದು. ಇಲ್ಲಿ ನೋಡಿ ಅದು ಎಷ್ಟು ತಪ್ಪ ಐತೆ ನೋಡಿ. ಬಾ. ಓಕೆ ಗಾಯ್ಸ್, ಫೈನಲಿ ನಮ್ಮ ಈ ಒಂದು ಟ್ರಕ್ನ ಇಲ್ಲಿಗೇನೆ ಏನು ಮಾಡ್ತೀವಿ. ಏನಕ್ಕಂದರೆ ನಮ್ಮ ಬ್ಯಾಟ್ರಿ ತುಂಬಾ ಇವಾಗ ಇಳಿದ್ಬಿಟ್ಟಿದೆ, ಬರೀ 3% ಇದೆ ಚಾರ್ಜ್ ಅಷ್ಟೇ ಫೋನಿಂದು. ಸೊ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ನ ಮಾಡಿ, ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸ್ದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇನ್ನೂ ಇಂಟ್ರೆಸ್ಟಿಂಗ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.